ಇಲ್ಲಿವರೆಗೆ ರಾಜ್ಯದಲ್ಲಿ ಒಟ್ಟು 18 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ 7ರಲ್ಲಿ ಕಾಂಗ್ರೆಸ್ 3ರಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವಿಜಯಪುರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. 2103 ಮತಗಳಿಂದ ಬಿಜೆಪಿಯ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ರಾಜು ಅಲಗೂರ್ ಅವರಿಗೆ ಹಿನ್ನಡೆಯಾಗಿದೆ. ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. 2103 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಅವರು 21,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ವಿರುದ್ಧ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಆ ಮೂಲಕ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ನ ಪ್ಲಾನ್ ಏನಿದೆ ಅದು ವರ್ಕೌಟ್ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಚಿಕ್ಕೋಡಿ 2014ರಲ್ಲಿ ಕಾಂಗ್ರೆಸ್ ಗೆದ್ದಂತ ಕ್ಷೇತ್ರ, 19ರಲ್ಲಿ ಬಿಜೆಪಿ ಗೆಲ್ತು. ಈಗ ಮತ್ತೆ ಕಾಂಗ್ರೆಸ್ಗೆ ಶುಭ ಸೂಚನೆ ಚಿಕ್ಕೋಡಿಯಲ್ಲಿ ಕಾಣ್ತಿದೆ. ಸುರಪುರ ಬೈ ಎಲೆಕ್ಷನ್ ಅಪ್ಡೇಟ್ಸ್ ಕೂಡ ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಅಭ್ಯರ್ಥಿ ರಾಜು ಗೌಡಗೆ ಸುರಪುರದಲ್ಲಿ ಹಿನ್ನಡೆ ಕಾಣಿಸ್ತಾ ಇದೆ. ಸುರಪುರ ಅಸೆಂಬ್ಲಿ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 928 ಮತಗಳ ಅಂತರದಿಂದ ರಾಜಾ ವೇಣುಗೋಪಾಲ್ ನಾಯಕ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸುರಪುರ ಬೈ ಎಲೆಕ್ಷನ್ ನಲ್ಲಿ ತುಮಕೂರಲ್ಲಿ ವಿ ಸೋಮಣ್ಣ 4618 ಮತಗಳ ಮುನ್ನಡೆಯನ್ನು ದಾಖಲಿಸುತ್ತಾ ಇದ್ದಾರೆ. ಕಾಂಗ್ರೆಸ್ನ ಮುದ್ದಹನುಮೇಗೌಡ ಅವರ ವಿರುದ್ಧ 4618 ಮತಗಳ ಮುನ್ನಡೆಯಲ್ಲಿ ವಿ ಸೋಮಣ್ಣ ಅವರಿದ್ದಾರೆ. ಮುದ್ದಹನುಮೇಗೌಡ ಒಮ್ಮೆ ಬಿಜೆಪಿಗೆ ಬಂದು ಅನಂತರ ಕಾಂಗ್ರೆಸ್ಸಿಗೆ ಹೋಗಿ ಗೆಲುವಿನ ನಿರೀಕ್ಷೆಯಲ್ಲಿದ್ದರು. ಫೈಟ್ ಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ವಿ ಸೋಮಣ್ಣ ಅವರ ಕೈ ಮೇಲಾಗಿದೆ. ಉತ್ತರ ಕನ್ನಡದಲ್ಲಿ ಗೆಲುವಿನ ಅಂತರ ಲೀಡ್ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ 50,000ಕ್ಕೂ ಅಧಿಕ ಮತಗಳ ಅಂತರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 50,420 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಸದ್ಯ ಗೋವಿಂದ ಕಾರಜೋಳ ಮುನ್ನಡೆಗೆ ಬಂದ್ರು. ಆರಂಭದಿಂದಲೂ ಹಿನ್ನಡೆ ಅನುಭವಿಸ್ತಾ ಇದ್ರು BN ಚಂದ್ರಪ್ಪ ವಿರುದ್ಧ. ಈಗ ಗೋವಿಂದ ಕಾರಜೋಳ ಮುನ್ನಡೆಗೆ ಬಂದಿದ್ದಾರೆ ಅಥವಾ ಲೀಡ್ ಪಡ್ಕೊಂಡ್ರು ಅನ್ನೋದು ಚಿತ್ರದುರ್ಗದಿಂದ ಸದ್ಯಕ್ಕೆ ಸಿಗ್ತಾ ಇರುವಂತ ಅಪ್ಡೇಟ್. ಇದು ಹೆಂಗೆ ಅಂತಂದ್ರೆ, ಒಂದಿಷ್ಟು ಕ್ಷೇತ್ರಗಳಲ್ಲಿ ಒಂದು ಪಾರ್ಟಿ ಪ್ರಬಲವಾಗಿರುತ್ತೆ, ಮತ್ತೊಂದಿಷ್ಟು ಕ್ಷೇತ್ರದಲ್ಲಿ ದುರ್ಬಲವಾಗಿರುತ್ತೆ. ಅದರ ಕೌಂಟಿಂಗ್ ಅಂತ ಬಂದಾಗ ಯಾರು ದುರ್ಬಲರಾಗಿರ್ತಾರೋ ಅವ್ರು ಲೀಡನ್ನು ಪಡ್ಕೊಳ್ತಾರೆ. ಆ ಲೆಕ್ಕಾಚಾರ ಇದು. ಈಗ ನೋಡ್ತಾ ಇದ್ದೀರಿ ನೀವು, ಪ್ರಜ್ವಲ್ 212 ಮತಗಳಲ್ಲಿ, ಅಂದ್ರೆ ಆರಂಭದಲ್ಲಿ ಅವರಿಗೆ 2300 ಇತ್ತು, ಈಗ 212ಕ್ಕೆ ಬಂತು. ಅಂದ್ರೆ ಒಂದು ಸುತ್ತಿನಿಂದ ಮತ್ತೊಂದು ಸುತ್ತಿಗಾಗುವಾಗ ಆ ಸುತ್ತು ಯಾವುದು, ಕೌಂಟಿಂಗ್ ಆಗ್ತಾ ಇರುವಂತ ಏರಿಯಾ ಯಾವುದು, ಪ್ರದೇಶ ಜಾಗ ಯಾವುದು, ಅದರ ಮೇಲೆಯೂ ಕೂಡ ಅದು ಕನ್ಸಿಡರ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ಹಾವು ಏಣಿ ಆಟ ನೋಡ್ತಾ ಇರೋದು ನಾವು.